ಗಾಯ್ಸ್, ನಾನು ನಿಮಗೆ ಒಂದು ಕಂಟೆಂಟ್ ಈ ಥರ ಹೇಳಿಬಿಟ್ರೆ ಲೈಕ್ ಆ ಕಂಟೆಂಟ್ನ ನೀವು 1 ರಿಂದ 2 ನಿಮಿಷದೊಳಗಡೆ ಮಾಡ್ಬೋದು. ಆ್ಯಂಡ್ ವ್ಯೂಸ್ ನೀವು ನೋಡ್ಬೋದು. ಇಲ್ಲಿ ವ್ಯೂಸ್ ಬಂದುಬಿಟ್ಟು ನೀವು ನೋಡ್ಬೋದು 122 ಮಿಲಿಯನು, 74 ಮಿಲಿಯನು, 51 ಮಿಲಿಯನು. ಆ್ಯಂಡ್ ಇನ್ನೂ ತುಂಬ ಜಾಸ್ತಿ ಬಂದುಬಿಟ್ಟು ವಿಡಿಯೋಸ್ಗೆ ವ್ಯೂಸ್ ಹೋಗಿದೆ. ಲೈಕ್ ವಿಡಿಯೋಗೆ ಬಂದುಬಿಟ್ಟು ಜಾಸ್ತಿ ಏನು ಹೇಳ್ತೀವಿ ನಾವು ವ್ಯೂಸು ಮಿಲಿಯನ್ಸಲ್ಲೇ ಹೋಗಿದೆ. ಆ್ಯಂಡ್ ನೀವು ಇದು ರೀಸೆಂಟ್ ವಿಡಿಯೋ ಶಾರ್ಟೇ ಇವ್ರು ಮಾಡೋದು. ಆ್ಯಂಡ್ ಇವರು ಬಂದುಬಿಟ್ಟು ವಿಡಿಯೋ ಮಾಡೋದು 1 ರಿಂದ 2 ನಿಮಿಷ ಹಿಡಿಯುತ್ತೆ ಅಷ್ಟೇ ಈ ಥರ ವೀಡಿಯೋ ಮಾಡೋದ್ರಲ್ಲಿ. ಆ್ಯಂಡ್ ಈ ಚಾನಲ್ ಬಗ್ಗೆ ಡೀಟೇಲ್ಸ್ ಆಗು ಹೇಳ್ಕೊಡ್ತೀನಿ. ಆ್ಯಂಡ್ ಇವ್ರದ್ದು ಚಾನಲ್ನು ಬಂದುಬಿಟ್ಟು ಮಾನಿಟೈಸೇಷನ್ನು ಕೂಡ ಆಗಿದೆ. ಇದು ಬಂದುಬಿಟ್ಟು ನೀವು ಚುಟ್ಕಿ ಹೊಡೆಯೋಷ್ಟರಲ್ಲಿ ಈ ಥರ ವೀಡಿಯೋ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ, ಟ್ರೈ ಮಾಡಿ. ಶಾರ್ಟ್ ಚಾನಲ್ ಯಾರ್ದೆಲ್ಲ ಇದೆ, ಇಲ್ಲ ನೀವು ಏನಾದರೂ ಥಿಂಕ್ ಮಾಡ್ತಿದ್ದೀರಾ ಐಡಿಯಾ ನನಗೆ ಬರ್ತಾ ಇಲ್ಲ ಅಂತ, ಶಾರ್ಟ್ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನಮಗೆ ಐಡಿಯಾ ಬರ್ತಿಲ್ಲ ಅಂದರೆ ಇದೊಂದು ಐಡಿಯಾನ ಅಪ್ಲೈ ಮಾಡಿಬಿಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ನೋಡಿ, ಓಕೆನಾ. ಸೊ ಚಾನಲ್ನು ಕೂಡ ಇದು 1.2 ಮಿಲಿಯನ್ ಸಬ್ಸ್ಕ್ರೈಬರ್ಸು ಕೂಡ ಆಗಿದೆ. ಆ್ಯಂಡ್ 1.6K ವೀಡಿಯೋಸ್ ಕೂಡ ಹಾಕಿದ್ದಾರೆ. 1.6K ಇದು ಕಮ್ಮಿ, ಇದು ಯಾಕಂದರೆ ಇದು ತುಂಬ ನೀವು ಒಂದು ದಿನದಲ್ಲಿ 100 ವೀಡಿಯೋ ಮಾಡಿಬಿಡ್ಬೋದು ಈ ಥರದ್ದು, ಓಕೆನಾ. ಈ ಥರ ಮಿಲಿಯನ್ಸ್ ಗಟ್ಟಲೆ ಹೋಗಿದೆಯಲ್ಲ. ಆ್ಯಂಡ್ ಇವ್ರದ್ದು ರೀಸೆಂಟ್ ವೀಡಿಯೋನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ವ್ಯೂಸ್ ಹೋಗಿದೆ ಅಂದ್ಬಿಟ್ಟು. ಅಂದರೆ ತುಂಬ ಚೆನ್ನಾಗಿ ವಿಡಿಯೋಗೆ ವ್ಯೂಸ್ ಹೋಗಿದೆ. ರೀಸೆಂಟ್ ವೀಡಿಯೋದಲ್ಲೂ ಕೂಡ ಚೆನ್ನಾಗಿ ವಿಡಿಯೋಗೆ ವ್ಯೂಸ್ ಹೋಗಿದೆ. ಆ್ಯಂಡ್ ಇವ್ರದ್ದು ಕಾಮೆಂಟ್ ಸೆಕ್ಷನ್ ಮಾಡಿ ತೋರಿಸೋದಾದರೆ ನೋಡಿ, ಚಾನೆಲ್ನು ಕೂಡ ಇವ್ರದ್ದು ಮಾನಿಟೈಸ್ ಆಗಿದೆ. ಸೊ ನಿಮ್ಮದು ಕೂಡ ಇದರ ಮಾನಿಟೈಸೇಷನ್ ಆಗಬೇಕು, ನೀವು ಕೂಡ ಅರ್ನಿಂಗ್ನ ಮಾಡಬೇಕು ಅಂದರೆ ಯಾವ ಥರ ಮಾಡ್ಬೋದು ನೀವು ಈ ಥರ ವೀಡಿಯೋ. ಆ್ಯಂಡ್ ನೋಡ್ಕೊಳ್ಳಿ, ನೀವು ಈ ಥರ ವೀಡಿಯೋ ಬಂದುಬಿಟ್ಟು ಈಸಿಲಿ ಇವ್ರು ಒಂದು ಫೋಟೋ ಹಾಕಿದ್ದಾರೆ, ಕೆಳಗಡೆ ಬಂದುಬಿಟ್ಟು ಟೆಕ್ಸ್ಟ್ ಬರೆದಿದೆ. ಸೊ ಇದು ಯಾವ ಥರ ನೀವು ಮಾಡ್ಬೋದು, ನಿಮ್ಮ ಮೈಂಡ್ನ ಸ್ವಲ್ಪ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ಬೋದು, ಇದೇ ಚಾನೆಲ್ ಥರ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ ವಿಡಿಯೋನ ಬಂದುಬಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಬೈ ಚಾನ್ಸ್ ನೀವು ಸ್ಕಿಪ್ ಮಾಡಿದರೆ ಮೇನ್ ಪಾಯಿಂಟ್ಸ್ಗಳು ಏನಿರುತ್ತೆ ಅದು ಬಂದುಬಿಟ್ಟು ನೀವು ಮಿಸ್ ಮಾಡಿಬಿಡ್ತೀರಾ. ಸೊ ಸಿಂಪಲಿ ನಾನೀಗ ನಂದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದು ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೀನಿ. ಅದನ್ನು ಆನ್ ಮಾಡ್ಕೊಂಡಾದಮೇಲೆ ಈಗ ಗಾಯ್ಸ್ ನಮಗೆ ಏನು ಮಾಡಬೇಕು ಅಂದರೆ, ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಎಲ್ಲನೂ ನೋಡಿ. ಸೊ ಸಿಂಪಲಿ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡ್ರಾ, ಸೊ ನಿಮ್ಮ ಫೋನಲ್ಲಿ ಒಂದು ಗೂಗಲ್ ಏನಿದೆ ಅಪ್ಲಿಕೇಶನ್, ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ನಿಮಗೆ ಇಲ್ಲಿ ಸರ್ಚ್ ಮಾಡಬೇಕು, ಜಸ್ಟ್ ಲೈಕ್ ಬ್ರೇಕಿಂಗ್ ನ್ಯೂಸ್ ಕನ್ನಡ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರಾ, ನೀವು ಕನ್ನಡದಲ್ಲಿ ಮಾಡ್ಬೋದು, ಹಿಂದಿಯಲ್ಲಿ ಮಾಡ್ಬೋದು, ತಮಿಳಲ್ಲಿ ಮಾಡ್ಬೋದು, ತೆಲುಗಲ್ಲಿ, ನಿಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗುತ್ತೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಲೈಕ್ ನಾನು ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ, ಬ್ರೇಕಿಂಗ್ ನ್ಯೂಸ್ ಇನ್ ಕನ್ನಡ ಅಂತ ಹಾಕ್ತೀನಿ. ಕನ್ನಡ ಟುಡೇ ಅಂತಲೇ ಹಾಕಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ. ಅದಾದಮೇಲೆ ನೀವು ಇಲ್ಲಿ ಬಂದು ನೋಡಿದರೆ, ಇಲ್ಲಿ ನೋಡಿ ತುಂಬ ಲೇಟೆಸ್ಟ್ ಆಗಿರೋದು ತುಂಬ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಕನ್ನಡ ನ್ಯೂಸ್, ಇವತ್ತಿನ ಕನ್ನಡ ವಾರ್ತೆಗಳು ಅಂತ ಇದೆ. ಆ್ಯಂಡ್ ತುಂಬ ಆರ್ಟಿಕಲ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಅದನ್ನು ನಾವು ಯಾವ ಥರ ಬಳಸ್ಕೋಬೋದು, ಆ ಆರ್ಟಿಕಲ್ ಇರುತ್ತಲ್ಲ, ಆ ಆರ್ಟಿಕಲ್ನ ನಾವು ಯಾವ ಥರ ಬಳಸ್ಕೊಂಡು ವೀಡಿಯೋನ ಮಾಡ್ಬೋದು ಅನ್ನೋದು ಮೇನ್ ಇಂಪಾರ್ಟೆಂಟು. ಸೊ ಇಲ್ಲಿ ನಾನು ಯಾವುದಾದ್ರೂ ಒಂದು ವೆಬ್ಸೈಟ್ ಮೇಲೆ ಇಲ್ಲಿ ಕ್ಲಿಕ್ನ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ಸ್ಟೈಲಿಶ್ನ ಮಿಮಿಕ್ರಿ ಮಾಡಿದ CM ವಿಜಯ್ ಭಾರಿ ಗದ್ದಲ ಅಂತ ಏನೋ ಒಂದಿದೆ. ಸೊ ನಿಮಗೆ ಟೈಟಲ್ ಬಂದುಬಿಟ್ಟು ಚೆನ್ನಾಗಿರೋದು ಹುಡ್ಕೋಬೇಕು, ಓಕೆನಾ. ಸೊ ಇದು ನಮಗೆ ಒಂದು ಟೈಟಲ್ ಸಿಕ್ತಾ. ಸೊ ಇಲ್ಲಿ ಟೈಟಲ್ ಸಿಕ್ಕಾದ್ಮೇಲೆ ಇಲ್ಲಿ ಓಪನ್ ಮಾಡಿ ಅಂತ ಇದೆ. ಸೊ ನಾವು ಓಪನ್ ಮಾಡಿ ನೋಡೋದಾದ್ರೂ ನೋಡ್ಬೋದು, ಬಟ್ ನಮಗೆ ಅದು ಬೇಡ. ಜಸ್ಟ್ ನಮಗೇನು ಬೇಕು, ಆರ್ಟಿಕಲ್ ಬೇಕು. ಇದ್ರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ ಇದ್ರ ಮೇಲೆ. ಸೊ ಆ್ಯಡ್ ಬರುತ್ತೆ, ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡ್ರೆ ನೋಡಿ, ನಿಮಗೆ ಇಲ್ಲಿ ಬಂದುಬಿಟ್ಟು ಟೈಟಲ್ ನಾವು ಯಾವುದಕ್ಕೆ ಟೈಟಲ್ ಅಂತ ಹೇಳ್ತೀವಿ, ಇದೇ ಬಂದುಬಿಟ್ಟು ಟೈಟಲ್ ಅಂತ ನಾವು ಹೇಳೋದು. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನಮಗೆ ಇದು ಏನಿದೆ ಇಲ್ಲಿದ್ದು ಇದು ಟೆಕ್ಸ್ಟು, ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅದೇ ಬಂದುಬಿಟ್ಟು ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು. ಸೊ ನೀವು ನೋಡೋದಾದರೆ ನಮ್ಮದು ಇಲ್ಲಿ ಬರೆದಿರೋದು ಏನಿದೆ ಅದಿದೆ. ಅದಾದಮೇಲೆ ನಮಗೆ ಫೋಟೋ ಇದೆ. ಅದಾದಮೇಲೆ ಕೆಳಗಡೆ ಇನ್ನೊಂದು ಸ್ವಲ್ಪ ಟೆಕ್ಸ್ಟ್ ಇದೆ. ಸೊ ಓವರಾಲ್ ನಮ್ಮದು ಬಂದುಬಿಟ್ಟು ಹೈಲೈಟ್ಸ್ ಇದೆ. ಹೈಲೈಟ್ ಆದಮೇಲೆ ಇದು ಏನಾಯಿತು ಅಂತ ಒಂದೆರಡು ಇದು. ಸೊ ನಮಗೆ ಇಷ್ಟು ದೊಡ್ಡ ಆರ್ಟಿಕಲ್ ಬೇಡ, ನಾವು ಒಂದು ಚಿಕ್ಕದಾಗಿರೋದು ಯಾವುದಾದ್ರೂ ಒಂದು ಆರ್ಟಿಕಲ್ನ ಹುಡ್ಕೋಣ, ಓಕೆನಾ. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಸಣ್ಣದೇ ಇರೋದು ನೋಡ್ತೀನಿ. ಇದು ಬಂದುಬಿಟ್ಟು ನೋಡಿ, ಇದು ಬಂದುಬಿಟ್ಟು ಏನು ಅಗ್ನಿ ದುರಂತ ಅಂತ ಇದೆಯಲ್ಲ, ಲಕ್ನೋ ಅಗ್ನಿ ದುರಂತ, ಇದು ಬಂದುಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ. ನೀವೇನು ಮಾಡ್ಬೋದು, ಯಾವ್ಯಾವುದು ವೈರಲ್ ನ್ಯೂಸ್ಗಳಿರುತ್ತೆ ಅದನ್ನು ಆದಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ನಾವೇನು ಮಾಡ್ಕೊಳ್ಳೋಣ, ಇದನ್ನು ನಾವು ಒಂದು ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳೋಣ, ಓಕೆನಾ. ಇದು ನಮಗೆ ಅಗ್ನಿದು ದುರಂತ ಏನಿದೆ, ಲಕ್ನೋ ಅಗ್ನಿ ದುರಂತ, ಇದು ಒಂದು ಟೈಟಲ್ ಸಿಕ್ತು. ಅದಾದಮೇಲೆ ನೀವು ಕೆಳಗೆ ಬಂದರೆ ಅದರದ್ದು ಬಂದುಬಿಟ್ಟು ಏನು ಟೆಕ್ಸ್ಟ್ ಇದೆ
ಅದು ಕೂಡ ನಮಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಬರೆದು ಬಂದಿದೆ. ಉತ್ತರ ಪ್ರದೇಶದ ಲಕ್ನೋ ಅಲಿಂಜ್ನಲ್ಲಿರುವ ಕೋಚಿಂಗ್ ಹಾಗೂ ಗೇಮಿಂಗ್ ಸೆಂಟರ್ ಕಟ್ಟಡ ಸಂಭವಿಸಿದ ಭೀಕರ ಅಗ್ನಿ ಅಪಘಾತದಲ್ಲಿ ಅಂತ ಇದೆ. ಅದಾದಮೇಲೆ ಕೆಳಗಡೆ ನೀವು ನೋಡ್ಬೋದು ಎಷ್ಟು ಲೈನ್ಸ್ ಬರೆದಿದೆ ಅಂತ. ಇನ್ನು ಹೈಲೈಟ್ಸ್ ಬೇಕಿದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಹೈಲೈಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಏನೇನಾಗಿದೆ ಏನು ಎತ್ತ ಅಂತ. ಈ 3 ಸ್ಟೆಪ್ನು ಕೂಡ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೇಕು. ಇಲ್ಲ ಬೇಕಿದ್ರೆ ನೀವು ಒಂದೇ ಸ್ಟೆಪ್ನ ನಾನು ಆ್ಯಡ್ ಮಾಡ್ತೀನಿ ಅಂದರೆ ಜಸ್ಟ್ 1 ಸ್ಟೆಪ್ನ ಮಾತ್ರ ಈ ಸ್ಟೆಪ್ನ ಮಾತ್ರ ತಗೊಳ್ಳಿ, ಓಕೆನಾ. ಸೊ ಇದನ್ನು ಮಾತ್ರ ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ನಾನು ಕಾಪಿನ ಮಾಡ್ಕೊಳ್ತೀನಿ, ಓಕೆನಾ. ಸೊ ನಾನು ಇದನ್ನು ಕಾಪಿ ಅಂದರೆ ಲೈಕ್ ಸ್ಕ್ರೀನ್ಶಾಟ್ನ ಮಾಡ್ಕೊಳ್ತೀನಿ. ಸ್ಕ್ರೀನ್ಶಾಟ್ ಮಾಡ್ಕೊಂಡಾದಮೇಲೆ ಈ ಒಂದು ಫೋಟೋನ ಕೂಡ ನಾವು ಸ್ಕ್ರೀನ್ಶಾಟ್ ಮಾಡ್ಕೋಬೇಕು, ಓಕೆನಾ. ಸೊ ಈ ಫೋಟೋ ಕೂಡ ಏನಿದೆ ನಾನು ಇದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ. ಈ ಹೈಲೈಟ್ಸ್ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದು 3 ಮೇಯ್ನಾಗಿ ನಮಗೆ ಬೇಕಾಗಿರೋದು ಯಾವ್ಯಾವುದು. ಸೊ ಮೊದಲನೇದು ಬಂದುಬಿಟ್ಟು ಯಾವುದು ನಾನು ಸ್ಕ್ರೀನ್ಶಾಟ್ ಮಾಡಿಕೊಂಡೆ, ಮೊದಲನೇದು ಬಂದುಬಿಟ್ಟು ನಾನು ಮಾಡ್ಕೊಂಡಿದ್ದು ಇದು ಬಂದುಬಿಟ್ಟು ಟೈಟಲು. ಸೊ ಎರಡನೇದು ಬಂದುಬಿಟ್ಟು ಇದು ನಮಗೆ ಬೇಕಾಗಿದೆ. ಸೊ ಮೂರನೇದು ಬಂದುಬಿಟ್ಟು ಫೋಟೋ. ಸೊ ಫೋಟೋ ಎಲ್ಲಿದೆ, ಸೊ ಈ ಫೋಟೋ ನಮಗೆ ಮೇಯ್ನಾಗಿ ಬೇಕಾಗಿರೋದು. ಸೊ ಈಗ ಏನು ಮಾಡಬೇಕು, ಬ್ಯಾಕ್ ಬರೋಣ. ಸೊ ಎಲ್ಲನೂ ಬಂದುಬಿಟ್ಟು ನಾನು ಸ್ಕ್ರೀನ್ಶಾಟ್ನ ಮಾಡ್ಕೊಂಡಿದ್ದೀನಿ, ಟೋಟಲಿ 3, ಓಕೆನಾ. ಅದಾದಮೇಲೆ ನೀವು ಯಾವುದೇ ಒಂದು ಸಾಫ್ಟ್ವೇರ್ ತಗೊಳ್ಳಿ, ನಿಮಗೆ ಎಡಿಟ್ ಮಾಡೋಕ್ಕೆ ಲೈಕ್ ಇನ್ಶಾಟ್ ಬೇಕಾ, ಇನ್ಶಾಟ್ ಅಪ್ಲಿಕೇಶನಲ್ಲೂ ಎಡಿಟ್ ಮಾಡ್ಬೋದು, VNಲ್ಲೂ ಎಡಿಟ್ ಮಾಡ್ಬೋದು, ಆ್ಯಂಡ್ ಕೈನ್ ಮಾಸ್ಟರಲ್ಲೂ ಎಡಿಟ್ ಮಾಡ್ಬೋದು. ಸೊ ನಿಮಗೆ ಯಾವುದ್ರಲ್ಲಿ ನೀವು ಕಂಫರ್ಟೇಬಲ್ ಇದ್ದೀರಾ ಅದನ್ನು ತಗೊಳ್ಳಿ. ಈಗ ನಾನು ಸದ್ಯಕ್ಕೆ ನಿಮಗೆ VNಲ್ಲೇ ಬಂದುಬಿಟ್ಟು ಎಡಿಟ್ ಮಾಡಿ ತೋರಿಸ್ತೀನಿ, ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಏನು ಎತ್ತ ಅಂತ. ಸೊ ಸಿಂಪಲಿ ನಾನು VN ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. VN ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಾಗ ನೋಡಿ ಗೈಸ್, ಇಲ್ಲಿ ಪ್ಲಸ್ ಐಕಾನ್ ನಿಮಗೆ ಕಾಣುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ನಮಗೆ ಕಾಣುತ್ತೆ. ಸೊ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದಾದಮೇಲೆ ಇದನ್ನು ಇಲ್ಲಿಂದ ಸ್ಕಿಪ್ ಮಾಡೋಣ, ಓಕೆನಾ. ಸೇಮ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಅಲೋ ಮೇಲೆ ಕ್ಲಿಕ್, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಬ್ಲ್ಯಾಕ್ ಪೇಪರ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬ್ಲ್ಯಾಂಕ್ ಪೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಬ್ಲ್ಯಾಂಕ್ ಪೇಜ್ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವು ಸಿಂಪಲಿ ಗೂಗಲಿಂದನೂ ಬ್ಲ್ಯಾಕ್ ಪೇಜ್ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿರುತ್ತೆ ಅದರಲ್ಲೂ ಕೂಡ ಬ್ಲ್ಯಾಕ್ ಪೇಜ್ ಈ ಥರ ಸಿಕ್ಬಿಡುತ್ತೆ ನೋಡಿ, ಈ ಥರ ಸಿಕ್ಬಿಡುತ್ತೆ. ಸೊ ಎರಡನೇದು ಏನಿದೆ ಅದನ್ನು ನಾನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಈಗ ನಮಗೆ 3 ಸೆಕೆಂಡ್ ಇದೆ. ಸೊ ನಾವು ಇದನ್ನು ಎಳ್ಕೊಂಡೋಗಿ ಒಂದು 7 to 8 ಸೆಕೆಂಡ್ ಒಳಗಡೆ ನಮ್ಮ ವೀಡಿಯೋ ಇಡೋಣ. ಸೊ ನಾವು ಎಷ್ಟು ಕಮ್ಮಿ ಡ್ಯೂರೇಷನ್ ವೀಡಿಯೋ ಮಾಡ್ತೀವಿ ಅಷ್ಟು ಎಂಗೇಜ್ಮೆಂಟ್ ನಮಗೆ ಬಂದುಬಿಟ್ಟು ಯೂಟ್ಯೂಬಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನಾವು ಬ್ಲ್ಯಾಂಕ್ ಪೇಜ್ ಏನಿದೆ ಆ್ಯಡ್ ಮಾಡ್ಕೊಂಡ್ವಲ್ಲ, ಸೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಾವು PIP ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೊ ಫಸ್ಟು ನಮಗೆ ಟೈಟಲ್ ಆ್ಯಡ್ ಮಾಡಬೇಕಲ್ವ. ಸೊ ಟೈಟಲ್ಗೆ ನಾನು ಫಸ್ಟು ಏನು ಇತ್ತಲ್ವ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಟೈಟಲ್ ನಮಗೆ ಬೇಕಾಗಿದೆ. ಸೊ ಇದಕ್ಕೆ ನಮಗೆ ಇಲ್ಲಿ ಕ್ರಾಪ್ ಆಪ್ಷನ್ ಬಂದುಬಿಟ್ಟು ಕಾಣಿಸುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಏನಿದೆ ಕೊಟ್ಟಿದ್ದಾರೆ. ಸೊ ಕ್ರಾಪಿಂಗ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ನಾನು ಇಲ್ಲಿಂದ ಕ್ರಾಪ್ ಮಾಡ್ಕೊಳ್ತೀನಿ. ಓಕೆ, ಆ ಥರ ಕ್ರಾಪ್ ಮಾಡೋದು ನಾವು ಇದನ್ನು ಈ ಥರ ಒಂದು ಸ್ವಲ್ಪ ಕ್ರಾಪಿಂಗ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನು ಇಲ್ಲಿಂದ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದರೆ ಆಗ ನಮ್ಮದು ಏನಿದೆ ಕ್ರಾಪಿಂಗ್ ಬಂದುಬಿಟ್ಟು ಚೆನ್ನಾಗಾಗುತ್ತೆ, ಯಾವುದೂ ಬಂದುಬಿಟ್ಟು ಮಿಸ್ ಆಗಲ್ಲ, ಓಕೆನಾ. ಸೊ ಇಲ್ಲಿಂದ ಇಲ್ಲಿವರೆಗೂ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇದನ್ನು ಕೂಡ ಇಲ್ಲಿಂದ ಕ್ರಾಪ್ ಮಾಡ್ಕೊಳ್ತೀನಿ. ಕ್ರಾಪ್ ಮಾಡ್ಕೊಂಡ್ವಾ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಮೊದಲಿಗೆ ಬಂದುಬಿಟ್ಟು ನಾವು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಆ್ಯಡ್ ಮಾಡ್ಕೋಬೇಕು. ಈ ಥರ ದೊಡ್ಡದು ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಆ್ಯಡ್ ಮಾಡ್ಕೊಂಡ್ವಾ. ಸೊ ನಮ್ಮದು ಬಂದುಬಿಟ್ಟು ಮೊದಲನೇದು ಏನಾಯಿತು ಆ್ಯಡ್ ಆಯಿತಾ. ಸೊ ಇದನ್ನು ಈ ಥರ ಇಷ್ಟು ಕರೆಕ್ಟಾಗಿ ನಮಗೆ ಟೆಕ್ಸ್ಟ್ ಬಂದುಬಿಟ್ಟು ಕಾಣಿಸ್ಬೇಕು, ಇಷ್ಟು ಆ್ಯಡ್ ಮಾಡ್ಕೊಂಡ್ವಾ. ಅದಾದಮೇಲೆ ಮತ್ತೆ ನಾವೇನು ಮಾಡಬೇಕು, ಇದನ್ನು ಎಳ್ಕೊಂಡು ಹೋಗಬೇಕು ಫುಲ್ ವೀಡಿಯೋವರೆಗೂ. ಸೊ ನಾನು ಇದನ್ನು ಇಲ್ಲಿಂದ ಎಳ್ಕೊಂಡು ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಫುಲ್ ವೀಡಿಯೋದವರೆಗೂ ಇದನ್ನು ಈ ಥರ ಸ್ಕ್ರಾಲ್ ಮಾಡ್ಕೊಳ್ಳಿ, ಓಕೆನಾ. ವೀಡಿಯೋದಲ್ಲಿ ಎಷ್ಟುವರೆಗೂ ಇದೆ ಅಷ್ಟುವರೆಗೂ. ಅದಾದಮೇಲೆ ಮತ್ತೆ ನಾನು ಇಲ್ಲಿ PIP ಮೇಲೆ ಕ್ಲಿಕ್ ಮಾಡ್ತೀನಿ. PIP ಅಂದರೆ ಇದು. ಸೊ ಸಿಂಪಲ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಾದಮೇಲೆ ಮತ್ತೆ ಬಂದುಬಿಟ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಮ್ಮದು ಎರಡನೇದು ಬಂದುಬಿಟ್ಟು ಫೋಟೋ. ಸೊ ಫೋಟೋ ಏನಿದೆ, ಸಾರಿ ನಾನು ರಾಂಗ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಡಿಲೀಟ್ ಮಾಡ್ತೀನಿ. ಇಲ್ಲಿಂದ ಬಂದುಬಿಟ್ಟು ಫೋಟೋಸ್ ಆ್ಯಂಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಎರಡನೇದು ಯಾವುದು ನಮ್ಮದು ಫೋಟೋ ಇತ್ತು.
ಸೊ ಈ ಫೋಟೋ ಏನಿದೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ನಾವು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಮ್ಮದು ಇಲ್ಲಿಂದ ಇಲ್ಲಿವರೆಗೂ ನಮ್ಮದು ಫೋಟೋ ಏನಿದೆ ಬಂದುಬಿಡುತ್ತೆ. ಸೊ ಈ ಥರ ಕ್ರಾಪಿಂಗ್ನ ಮಾಡ್ಕೊಳ್ಳಿ. ಓಕೆನಾ? ಕ್ರಾಪಿಂಗ್ ಮಾಡ್ಕೊಳ್ಳ ಸಿಂಪಲ್ ಈ ಥರ ಫೋಟೋನ ಏನು ಮಾಡಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಇದನ್ನು ಕೂಡ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕೋ ಆ ಥರ. ಸೊ ನಾನು ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಮ್ಮದು ಲಾಸ್ಟ್ನೇದು ಬಂದುಬಿಟ್ಟು ಟೆಕ್ಸ್ಟು. ಸೊ ಟೆಕ್ಸ್ಟ್ನ ಬಂದುಬಿಟ್ಟು ಸೇಮ್ ಪ್ರಾಸೆಸ್ಸಲ್ಲೇ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಇದನ್ನು ಹೇಳ್ಕೊಂಡು ಹೋಗಬೇಕು. ಎಲ್ಲಿಗೆ ಹೇಳ್ಕೊಂಡು ಹೋಗಬೇಕು? ಫುಲ್ ವೀಡಿಯೋದವರೆಗೂ ನಮ್ಮದು ಇದು ಫಿಟ್ ಆಗಬೇಕು ಈ ಥರ. ಓಕೆನಾ? ಇದಾಯಿತಾ? ಫಿಟ್ ಆಯಿತಾ? ಸೊ ಮತ್ತೆ ನಾನು ಏನು ಮಾಡ್ತೀನಿ, PIP ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಇದ್ರ ಮೇಲೆ ನಮ್ಮದು ಟಾಪಿಕ್ ಏನಿತ್ತು ಅದನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಮ್ಗೆ ಏನು ಮಾಡಬೇಕು, ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೊ ನಾನು ಇದನ್ನು ಇಲ್ಲಿವರೆಗೂ ಕ್ರಾಪ್ ಮಾಡ್ಕೊಳ್ತೀನಿ. ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಮಾಡ್ಕೊಳ್ತೀನಿ. ಓಕೆನಾ? ಸೊ ಇದು ಮಧ್ಯದಲ್ಲಿ ಕೂಡ ನೀವು ಕ್ರಾಪ್ ಮಾಡ್ಕೋಬೋದು. ಸೊ ಇದು ವಾಟ್ಸಪ್ಪೆಲ್ಲ ನಂಗೆ ಬೇಡ ಅಂದರೆ. ಸೊ ನೋಡಿ ಈ ಥರ ನಾನು ಕ್ರಾಪಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನಾವು ಏನು ಮಾಡೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದನ್ನು ಈ ಥರ ದೊಡ್ಡದು ಕೂಡ ಮಾಡ್ಕೋಬೋದು. ನೀವು ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬೋದು, ಇಲ್ಲ ಚಿಕ್ಕದು ಕೂಡ ಮಾಡ್ಕೋಬೋದು. ಯಾಕಂದರೆ ಎಲ್ಲ ಟೆಕ್ಸ್ಟು ನಮಗೆ ಕಾಣಿಸ್ಬೇಕಲ್ಲ. ಈ ಥರ ನಾನು ಇದನ್ನು ಇಲ್ಲೇ ಆ್ಯಡ್ ಮಾಡ್ತೀನಿ. ಓಕೆನಾ? ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈಗ ನಮಗೇನು ಮಾಡಬೇಕು, ಮತ್ತು ಇದ್ರದ್ದು ಡ್ಯೂರೇಷನ್ ಏನಿದೆ, ನಾನು ಈ ಡ್ಯೂರೇಷನ್ನು ಕೂಡ ಫುಲ್ ಜಾಸ್ತಿ ವೀಡಿಯೋವರೆಗೂ ಮಾಡ್ಕೊಳ್ತೀನಿ. ಸೊ ನೋಡಿ ಫುಲ್ ವೀಡಿಯೋವರೆಗೂ ಆಯಿತಾ? ಅದಾದಮೇಲೆ ಮಧ್ಯದಕ್ಕೆ ನಾವು ಏನು ಮಾಡಬೇಕು, ಮಧ್ಯ ಇದೆಯಲ್ವಾ, ಸೊ ಮಧ್ಯ ಫೋಟೋ ಇದೆಯಲ್ವಾ, ಅದಕ್ಕೆ ಮಾತ್ರ ನಾವು ಗ್ಲೀಚ್ ಎಫೆಕ್ಟ್ ಆಗಬೇಕು. ಓಕೆನಾ? ಸೊ ಗ್ಲೀಚ್ ಎಫೆಕ್ಟ್ ನಾವೇನಿದೆ ಹಾಕೋಣ. ಸೊ ಮಧ್ಯ ಫೋಟೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ನಾವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಎಫೆಕ್ಟ್ಸ್ ಅಂತ ಇದೆ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮಗೆ ಇಲ್ಲಿ ಬಂದುಬಿಟ್ಟು ಒಂದು ಗ್ಲೀಚ್ ಎಫೆಕ್ಟ್ ಸಿಗುತ್ತೆ. ಸೊ ನಾವೇನು ಮಾಡೋಣ, ಒಂದು ಗ್ಲೀಚ್ ಎಫೆಕ್ಟ್ ಏನಿದೆ ಅದನ್ನು ನಾವು ಇಲ್ಲಿಂದ ಆ್ಯಡ್ ಮಾಡಿ. ಸೊ ಫಸ್ಟ್ನೇದು ನೋಡಿ ಗ್ಲೀಚ್ ಎಫೆಕ್ಟ್ ಇದೆ ನೋಡಿ, ಈ ಥರ ಫೋಟೋದಲ್ಲಿ ಮಾತ್ರ ನಮಗೆ ಗ್ಲೀಚ್ ಎಫೆಕ್ಟ್ ಬೇಕು. ಸೊ ನಾನು ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಗ್ಲೀಚ್ ಎಫೆಕ್ಟ್ ಏನಿದೆ ಅದನ್ನು ಕೂಡ ನಾವು ಫುಲ್ ವೀಡಿಯೋದಲ್ಲಿ ಏನಿದೆ ಮಾಡ್ಕೊಳ್ಳೋಣ. ಫುಲ್ ವೀಡಿಯೋದಲ್ಲಿ ನಾವು ಬಂದುಬಿಟ್ಟು ತಗೊಬರಬೇಕು. ಸೊ ಎಫೆಕ್ಟ್ಸಿಗೆ ಹೋಗ್ತೀನಿ ನಾನು. ಮತ್ತು ಗ್ಲೀಚ್ ಎಫೆಕ್ಟ್ ಎಲ್ಲೋಯಿತು ಅದನ್ನು ಹುಡುಕ್ಬಿಟ್ಟು ನೋಡಿ ಈ ಥರ ನಮಗೆ ಫುಲ್ ಡ್ಯೂರೇಷನ್ ಬಂದುಬಿಟ್ಟು ಫುಲ್ ಫೋಟೋವರೆಗೂ ಬೇಕು. ಸೊ ನಾನು ಏನು ಮಾಡ್ತೀನಿ, ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಫೋಟೋ, ಸೊ ಇದು ಬಂದುಬಿಟ್ಟು ಗ್ಲೀಚ್ ಎಫೆಕ್ಟು ಈ ಬ್ಲ್ಯಾಕ್ ಕಲರ್ ಇದಕ್ಕೆ ಆ್ಯಡ್ ಆಗಿದೆ. ಸೊ ನಮಗೆ ಬಂದುಬಿಟ್ಟು ಫೋಟೋಗೆ ಆ್ಯಡ್ ಮಾಡಬೇಕು. PIP ಫೋಟೋ ಅಲ್ಲಿ ಇದೆಯಲ್ವಾ, ಸೊ ಅದರಲ್ಲಿ ಆ್ಯಡ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಈ ಗ್ಲೀಚ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ನಾನು ಇದನ್ನು ನಾರ್ಮಲಿ ತಗೋತೀನಿ, ನಾರ್ಮಲ್ ಮಾಡಿ. ಸೊ ತಂದಾಯ್ತಾ? ಸೊ ಈಗ ನಾನು ಏನು ಮಾಡ್ತೀನಿ, ಈಗ ಇಲ್ಲಿಂದ ನಾವು PIP ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? PIP ಮೇಲೆ ಕ್ಲಿಕ್ ಮಾಡಿದ್ವಾ? ಸೊ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಸೊ ಫೋಟೋ ಬೇಡ, ಇಲ್ಲಿ ಮಧ್ಯ ಫೋಟೋ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಗ್ಲೀಚ್ ಎಫೆಕ್ಟ್ ಬಂದಿದೆಯಲ್ವಾ, ಸೊ ಇದ್ರದ್ದು ಡ್ಯೂರೇಷನ್ ಬಂದುಬಿಟ್ಟು ನಮಗೆ ಜಾಸ್ತಿ ಮಾಡಬೇಕು. ಸೊ ಇದರಲ್ಲಿ ಡ್ಯೂರೇಷನ್ 1 ಸೆಕೆಂಡೇ ಇದೆ. ಸೊ ಫುಲ್ ವೀಡಿಯೋದಲ್ಲಿ ಬರ್ತಾ ಇಲ್ಲ. ಸೊ ನಾವೇನು ಮಾಡೋಣ, ಇದನ್ನು ಒಂದು ಸಲ ಈ ಥರ ಟ್ರೈ ಮಾಡೋಣ. ಓಕೆ? ಸೊ ನಮ್ಮದು ಗ್ಲೀಚ್ ಎಫೆಕ್ಟ್ ಆ್ಯಡ್ ಆಗಿದೆ, ನೀವು ನೋಡ್ಬೋದು. ಸೊ ಬೈ ಚಾನ್ಸ್ ಬರಲಿಲ್ಲ ಅಂದರೆ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಮಧ್ಯದಲ್ಲಂತೂ ನಮಗೆ ಗ್ಲೀಚ್ ಎಫೆಕ್ಟ್ ಏನಿದೆ ಬಂದುಬಿಟ್ಟು ಸಿಕ್ಕಿದೆ. ಸೊ ಒಂದು ಸಲ ಪ್ಲೇ ಮಾಡ್ತೀನಿ ನೋಡಿ. ಓಕೆನಾ? ಪ್ಲೇ ಮಾಡಿದ್ನ. ಸೊ ಇಲ್ಲಿ ಒರಿಜಿನಲ್ಸಲ್ಲಿ ಬಂದುಬಿಟ್ಟು ಇದು ಟಿಕ್ಟಾಕ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವೇನು ಮಾಡೋಣ, ಈಗ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಬಂದುಬಿಟ್ಟು 1080p ಅಲ್ಲೇ ಮಾಡಬೇಕು ನಿಮಗೆ. ಓಕೆನಾ? ಅದಕ್ಕಿಂತ ಕಮ್ಮಿ. ಸೊ ಈಗ ಎಕ್ಸ್ಪೋರ್ಟ್ ಆಗಿದೆ ನಮ್ಮದು. ಈಗ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ವಿಡಿಯೋ ಅಂತ ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಏನು ವಿಡಿಯೋ ಇತ್ತು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ಸಿಂಪಲ್ ಇಲ್ಲಿ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ಸೌಂಡ್ ಆಪ್ಷನ್ ನಮಗೆ ಕಾಣುತ್ತೆ. ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಇದೆ ಆ ಸಾಂಗ್ನ ಬಂದುಬಿಟ್ಟು ನೀವು ಹಾಕ್ಬೋದು. ಇಲ್ಲಿ ಆ್ಯಂಡ್ ಲ್ಯಾಂಗ್ವೇಜಸ್ ಕೂಡ ಇದೆ.
ಸೊ ನಿಮಗೆ ಪಂಜಾಬಿ, ತಮಿಳ್, ತೆಲುಗು, ಕನ್ನಡ ಎಲ್ಲನೂ ಬಂದುಬಿಟ್ಟು ಆಪ್ಷನ್ ಇದೆ. ಸೊ ಯಾವುದು ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಆ ಸಾಂಗ್ನ ಬಂದುಬಿಟ್ಟು ನೀವು ಹಾಕ್ಕೋಬೋದು. ಓಕೆನಾ. ಸೊ ನಾನು ಬಂದುಬಿಟ್ಟು ಯಾವುದಾದ್ರೂ ಒಂದು ಸಾಂಗ್ ಇದೆ ಹಾಕ್ತೀನಿ ಅಂದ್ಕೊಳ್ಳಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಸಿಂಪಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಶಾರ್ಟ್ ಏನಿದೆ ಅದನ್ನು ಅಪ್ಲೋಡಿಂಗ್ನ ಮಾಡ್ಕೊಳ್ಳಿ. ಇಷ್ಟೇ ಗಾಯ್ಸ್ ಪ್ರಾಸೆಸ್ಸು. ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ನೀವು ಈಸಿಲಿ ಬಂದುಬಿಟ್ಟು ಈ ಥರ ವೀಡಿಯೋಸು ನಾನೀಗ ನಿಮಗೆ ಹೇಳ್ಕೊಟ್ಟೆ. ನನಗೆ ಒಂದು ಸ್ವಲ್ಪ ಟೈಮ್ ಹಿಡಿಯಿತು, ಯಾಕಂದರೆ ನಾನು ನಿಮಗೆ ಎಲ್ಲನೂ ಮಾರ್ಕ್ ಮಾಡಿ ಹೇಳ್ಕೊಟ್ಟಿದ್ದು. ಸೊ ನೀವೇನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನೀವು ಕಮ್ಮಿ 1 ರಿಂದ 2 ನಿಮಿಷ ತಗೊಳುತ್ತೆ ನಿಮ್ಮ ವೀಡಿಯೋ ಮಾಡೋದಕ್ಕೆ. ಆ್ಯಂಡ್ ನಿಮಗೆ ತುಂಬ ಆರ್ಟಿಕಲ್ಸ್ ಬಂದುಬಿಟ್ಟು ಸಿಗ್ಬಿಡುತ್ತೆ. ನೀವು ಎಷ್ಟು ವೀಡಿಯೋಸ್ ಬೇಕಿದ್ರೂ ಮಾಡಿ ಹಾಕ್ಬೋದು. ಈಸಿ ಪ್ರಾಸೆಸ್ಸು. ನಿಮಗೆ ಎಲ್ಲದರಲ್ಲೂ ಬಂದುಬಿಟ್ಟು ಚೆನ್ನಾಗಿ ವೀಡಿಯೋಗೆ ವ್ಯೂಸ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಬರದೇ ಇರ್ಬೋದು ವ್ಯೂಸು, ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ. ಸೊ ನೀವು ಬಂದುಬಿಟ್ಟು ವೀಡಿಯೋ ಹಾಕ್ತಾ ನಿಮಗೆ ಜಾಸ್ತಿ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಆ್ಯಂಡ್ ನೀವು ಅರ್ನಿಂಗ್ನು ಕೂಡ ಈಸಿಲಿ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಾ? ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.